ಏನೋ ಸಮಥಿಂಗ್ ಸೌಂಡ್ ಬಂದು ಉಯ್ ಮನು ಉಯ್ ನೋಡ್ದ ಅಲ್ಲಿ ಉಯ್ ಉಯ್ ಏನು ಅದು ಯಾರಾದರೂ ಇದ್ದೀರಾ ಹಲೋ ಏನೋ ಸಮಥಿಂಗ್ ಸೌಂಡ್ ಬಂದು ಉಯ್ ಮನು ಉಯ್ ನೋಡ್ದ ಅಲ್ಲಿ ಉಯ್ ಉಯ್ ಏನು ಅದು ಯಾರಾದರೂ ಇದ್ದೀರಾ ಹಲೋ ಮನು ಫಸ್ಟ್ ಕೆಳಗೆ ಬಾ ಇಲ್ಲೇ ಅಲ್ಲ ಸೌಂಡ್ ಬಂದಿದ್ದೇನು ಉಯ್ ಮಗ ನೋಡ ಮುಂದೆ ಉಯ್ 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 ಬಾರ ಉಯ್ ಮನು ಉಯ್ ಇಲ್ಲೇ ಅಲ್ಲ ಸೌಂಡ್ ಬಂದಿದ್ದೇನು ಉಯ್ ಮಗ ನೋಡ ಮುಂದೆ ಉಯ್ 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 ಬಾರ ಉಯ್ ಮನು ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೆನಿ ವಿಡಿಯೋ. ಇವತ್ತಿನ ಈ ಸ್ಟೋರಿ ಏನು ಅಂತ ಹೇಳಿದ್ರೆ, ಇದೊಂದು ದೊಡ್ಡ ಜಾಗ, ಅಂದರೆ ಫುಲ್ ಖಾಲಿ ಇರೋ ಜಾಗ ಇದು. ಇಲ್ಲಿ ಯಾರೂ ಬರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ಟಾರ್ಟಿಂಗ್ ಇದು ಗೋರಿಗಳಿರೋ ಜಾಗ. ಇದು ಗೋರಿ ಅಂದರೆ ಮಸಣಗಳಿರ್ತಾವಲ್ಲ, ಆ ಥರ ದೊಡ್ಡ ಜಾಗ ಇದು. ಯಾರೋ ನೋಡ್ಬಿಟ್ಟು ಈ ಜಾಗನ ಮೀನ್ಸ್ ಗೌರ್ಮೆಂಟ್ ಅವ್ರು ನೋಡ್ಬಿಟ್ಟು ಏನು ಮಾಡ್ತಾರೆ, ಗೋರಿ ಎಲ್ಲ ಏನಿದೆ ಎಲ್ಲ ಹೊಡೆದ್ಬಿಟ್ಟು ಹಾಳು ಮಾಡಿಬಿಟ್ಟು ಈ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಗೋರಿಗಳೆಲ್ಲ ಏನು ಮಾಡ್ತಾರೆ, ಡೆಮೊಲಿಷ್ ಮಾಡಿಬಿಡ್ತಾರೆ. ಡೆಮೊಲಿಷ್ ಮಾಡಿಬಿಟ್ಟು ಈ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣವೇ ಇದು ನೈಟ್ ಆಗಲಿ ಡೇ ಆಗಲಿ ಕೆಲಸ ಮಾಡಿಬಿಡ್ತಾರಲ್ಲ ಕಾರ್ಮಿಕರು. ಮಾಡಬೇಕಾದ್ರೆ ಏನಾಗುತ್ತೆ, ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ ಅವ್ರಿಗೆ ಏನಾಗುತ್ತೆ, ನೈಟ್ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಫೀಲ್ ಆಗುತ್ತೆ, ಏನೋ ನಡೀತಿರೋ ಥರ, ಏನೋ ಐಟಮ್ ಎತ್ತಿ ಎಷ್ಟೋ ಥರ ಕೆಲಸ ಮಾಡ್ತಾರಲ್ಲ, ಅವ್ರ ಮೇಲೆ ಏನೋ ಅಟ್ಯಾಕ್ ಮಾಡ್ತಿರೋ ಥರ, ಆ ಥರ ಫೀಲ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕೆಲಸ ರಜಾ ಹಾಕ್ಬಿಡ್ತಾರೆ. ರಜಾ ಹಾಕಿದ ತಕ್ಷಣ ಹೇಳ್ಬಿಟ್ಟು ಮತ್ತೆ ಬೇರೆ ಕಾರ್ಮಿಕರಿಗೆ ಕರೆಸಿ ಕೆಲಸ ಮಾಡ್ತಾರೆ ಇಲ್ಲಿ. ಆದರೂ ಕೆಲಸ ಬಿಡಲ್ಲ ಇವರು. ಗೌರ್ಮೆಂಟ್ ಅವ್ರು ಇರ್ತಾರಲ್ಲ, ಅಪಾರ್ಟ್ಮೆಂಟ್ ಕಟ್ತಾನೆ ಇರ್ತಾರೆ. ಸೊ ಏನಾಗುತ್ತೆ, ಹೋಗ್ತಾ ನೈಟ್ ಕೆಲಸ ಮಾಡ್ತಿರ್ತಾರಲ್ಲ, ಏನಾಗುತ್ತೆ, ಓವರ್ ಆಗಿಬಿಡುತ್ತೆ ಆ ಸೌಂಡು, ಮತ್ತು ಏನಿರಲಿ ಅದು ಅವರಿಗೆ ಡಿಸ್ಟರ್ಬ್ ಮಾಡೋದು ಆ ಥರ ಆಗುತ್ತೆ. ಆದರೂ ಇವ್ರು ಕೆಲಸ ಸ್ಟಾಪ್ ಮಾಡಲ್ಲ, ಮಾಡ್ತಾನೆ ಇರ್ತಾರೆ. ಹಿಂಗೆ ಆಗ್ತಾ ಏನಾಗುತ್ತೆ, ಒಂದು 2-3 ಜನ ಸತ್ತೋಗ್ಬಿಡ್ತಾರೆ ಒಂದು ದಿವಸ ನೈಟ್ ಫುಲ್ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಧೈರ್ಯ ಮಾಡಲ್ಲ. ಅವು 3 ಜನ ಇದ್ರಲ್ಲ, ಅವರು ಹೊರಗಿನವರು, ಹೊರ ರಾಜ್ಯದವರು, ಧೈರ್ಯದಿಂದ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊತಾರೆ, ಕೆಲಸ ಮಾಡ್ತಿರ್ತಾರೆ. ಆಗೋಷ್ಟರಲ್ಲೇ 3 ಜನನೂ ಸ್ಪಾಟ್ ಆಗಿರ್ತಾರೆ. ಬಟ್ ಹೆಂಗೆ ಸ್ಪಾಟ್ ಆಗಿದ್ದಾರೆ, ಏನಾಗಿದೆ, ಮೈ ಮೇಲೆ ಒಂದು ಗುರ್ತಿರಲ್ಲ, ಏನಿರಲ್ಲ, ಹಂಗೆ ಸತ್ತೋಗಿರ್ತಾರೆ. ಹೆಂಗೆ ಸತ್ತೋಗಿರೋ ಅಂದರೆ ಗೊತ್ತಾಗಲ್ಲ. ಸೊ ಅದೊಂದು ಮ್ಯಾಟ್ರ್ ಗೊತ್ತಾದಾಗ ಏನು ಮಾಡ್ತಾರೆ, ಕಾರ್ಮಿಕರೆಲ್ಲ ಹೆದರ್ಕೊಂಡು ಜಾಗ ಖಾಲಿ ಮಾಡಿ ಮನೆ ಹೋಗ್ಬಿಡ್ತಾರೆ, ಇಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ಈಗ ಗೌರ್ಮೆಂಟ್ ಅವ್ರು ಸುಮ್ಮನಿರಲ್ವಲ್ಲ, ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಕಾರ್ಮಿಕರೆಲ್ಲ ಕಳಿಸಿ ಈ ಜಾಗದಲ್ಲಿ ಕೆಲಸನ ಶುರು ಮಾಡ್ತಾರೆ. ಶುರು ಮಾಡಿಬಿಟ್ಟು ಏನಾಗುತ್ತೆ, ಕೆಲಸ ಮಾಡ್ತಾ ಬಿಲ್ಡಿಂಗ್ ಎಲ್ಲ ಇಂಪ್ರೂವ್ ಆಗಿಬಿಟ್ಟು ಒಂದು 2-3 ಇಯರ್ ಕಟ್ಟಿದ ತಕ್ಷಣ ಏನಾಗುತ್ತೆ, ಕೆಲಸ ಮಾಡ್ತಾ ಒಂದು ವಾರಕ್ಕೊಬ್ಬರು, ತಿಂಗಳಿಗೊಬ್ಬರು ಆ ಥರ ಸತ್ತೋಗ್ತಾರೆ. ಸೊ ಆಮೇಲೆ ಏನಾಗುತ್ತೆ, ಗೌರ್ಮೆಂಟ್ ಅವ್ರಿಗೂ ಹೆದರಿಕೆ ಆದಾಗ ಈ ಜಾಗದಲ್ಲಿ ಏನೋ ಇದೆ. ಈಗಲೂ ಅಷ್ಟೇ, ಈ ಜಾಗದ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಊರಿಂದ ತುಂಬ ದೂರ ಇದೆ, ದೊಡ್ಡ ಖಾಲಿ ಜಾಗ. ಹೇಳಬೇಕಂದ್ರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ನಾನು ಪ್ಲೇಸ್ ನೋಡೋಕ್ಕಂತ ಬಂದಿದ್ದೆ, ಅಲೋ ಮಾಡಲಿಲ್ಲ. ಸೊ ನೈಟು ಒಂದು 12:30-1 ಗಂಟೆ ಆಗಿದ್ದೀನೋ ಮೇ ಬಿ. ಅದೇ ಟೈಮಿಗೆ ಬಂದಿರೋದು. ಈಗ ಇಲ್ಲಿ ಈ ಟೈಮಲ್ಲಿ ಯಾರೂ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇದು ಒಂಥರ ದೊಡ್ಡ ಹಾಲ್ ಥರ ಇದೆ. ಇದ್ರ ಪಕ್ಕನೇ ದೊಡ್ಡ ಬಿಲ್ಡಿಂಗ್ ಇದೆ, ನಾನು ತೋರಿಸ್ತೀನಿ ವೀಡಿಯೋದಲ್ಲಿ. ಸೊ ಇದ್ರ ಸ್ಟೋರಿ ನಾನು ಹೇಳಿರೋ ಥರ ಹಿಂಗಾಗಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ಜಾಗದ ಬಗ್ಗೆ ಕೇಳಿದಾಗ ಯಾರೂ ಏನು ಹೇಳಿಲ್ಲ, ಮೇ ಬಿ ಯಾರಿಗೂ ಗೊತ್ತಿಲ್ಲ. ಅಷ್ಟು ಮೋಸ್ಟ್ ಡೇಂಜರ್ ಜಾಗ ಇದು. ಸೊ ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ಬಂದೆ, ಮನು ಅಂತ. ಅವನೇನು ಹೇಳ್ತಾನೆ ಕೇಳೋಣ ಬನ್ನಿ ಗೈಸ್. ಚಾರ್ಲಿ ಬ್ರೋ ಹೇಳ್ದಂಗೆ ಈ ಜಾಗದಲ್ಲಿ ಸ್ಟೋರಿ ನಡೆದಿದೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಗೈಸ್, ನಾನು ವೀಡಿಯೋ ಮಾಡಿದ್ದೀನಲ್ಲ, ಇಷ್ಟು ವೀಡಿಯೋ ಎಕ್ಸ್ಪೀರಿಯೆನ್ಸಲ್ಲೇ ಇದೆ ದೊಡ್ಡ ಬಿಲ್ಡಿಂಗು. ಸಖತ್ ಭಯ ಆಗ್ತಿದೆ. ಇವತ್ತು ಬೇರೆ ಇಬ್ಬರೇ ಬಂದಿದ್ದೀವಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಫುಲ್ ಹಾಂಟೆಡ್ ಪ್ಲೇಸ್ ಇದು. ಹೇಳಬೇಕಂದ್ರೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ವೀಡಿಯೋ ನೋಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಚೆನ್ನಾಗಿ ಸಪೋರ್ಟ್ ಮಾಡಿ. ಇದೇ ಥರ ತುಂಬ ವೀಡಿಯೋಸ್ ಮಾಡ್ತೀನಿ, ಸಪೋರ್ಟ್ ಮಾಡಿ ಹೀಗೆ. ಸೊ ಈಗ ಟೈಮ್ ಎಷ್ಟು ಅಂದರೆ 12:46 ಆಗಿದೆ ಟೈಮು. ಈ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ನೀವು ಯಾರು ಟೈಮಿಂಗ್ಸ್ ಹೇಳಿದ್ರೆ ನಂಬಲ್ಲ. ಸೊ ಲೈವಾಗಿ ತೋರಿಸಿದ್ದೀನಿ. ಸೊ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ ಅಂತೆ. ಬನ್ನಿ ಗೈಸ್. ಮಗ ಜಾಗ ಮಾತ್ರ ಸಕ್ಕ ಸ್ಕೇರಿ ಆಗಿದೆ. ನೋಡ್ಕೊಂಡು ಬಾ ಮರ್ಯಾ. ಓ ಮಗ, ಹೌದು. ಸ್ವಲ್ಪ ಜೋರ ಮಾತಾಡೋ, ಮೈಕ್ ಇದೆ. ಅಲ್ಲ ಯಾವ ಥರ ಇರ್ಬೋದೋ ಮರ್ಯಾ ಇದು. ಹಾಂ, ಇಲ್ಲಿ ಅಕ್ಕಪಕ್ಕ ಒಂದು ಮನೆ ಇಲ್ಲ, ಏನಿಲ್ಲ. ಜಾಗ ಎಷ್ಟು ಸ್ಕೇರಿ ಆಗಿದೆ ನೋಡು. ಅಲ್ಲ ಓ ಮಗ, ಯಪ್ಪ. ಆದರೂ ಬಿಲ್ಡಿಂಗ್ ಸಖತ್ತು. ಅಲ್ಲ, ಅರ್ಧ ಬರ್ಧ ಕಟ್ಬಿಟ್ಟಾರಂದರೆ ಇಲ್ಲಿ ಯಾವ ಥರ ಟಾರ್ಚರ್ ಕೊಟ್ಟಿರ್ಬೋದು, ಏನಾಗಿರ್ಬೋದು ಅಂತ. ಹಾಂ,
ಯಾವ ಥರ ಇದೆ ಮಗ ಅಲ್ಲಿ. ಹುಯ್ ಮನು ಮನು ನೋಡ್ದ ಅಲ್ಲಿ, ಮನು ನೋಡ್ದ ಏನೋ ಪಾಶ ಎತ್ಕೊಂಡು ಅಲ್ಲಿ. ಮನು ನೋಡ್ದ ಅಲ್ಲಿ, ಮನು ನೋಡ್ದ ಏನೋ ಪಾಶ ಎತ್ಕೊಂಡು ಅಲ್ಲಿ. ಹಲೋ ಯಾರು? ಇಲ್ಲೇನೋ ಸೌಂಡ್ ಬಂತು ಕಣೋ. ಯಾರಾದರೂ ಇದ್ದೀರಾ? ಮನು ಬಾ ಬಾ ಬಾ. ಇಲ್ಲೇ ಅಲ್ಲ ಕಾಣಿಸಿದ್ದು? ಅಲ್ಲ ಕಣೋ, ಅಲ್ಲ ಅಲ್ಲಿಂದ ಇಲ್ಲಿ ಬರೋಷ್ಟು ಎಲ್ಲಿ ಹೋಗುತ್ತೆ, ಹೋದ್ರೂ ಗೊತ್ತಾಗಬೇಕು ತಾನೇ. ಹಾಂ ಬಾ ಈ ಕಡೆ ಬಾ ಬಾ, ಹಿಂದೆ ಬಾ. ಹಂಗೆ ನೋಡಿಕೊಂಡು ಪ್ಲೇಸ್ ಬೇರೆ ಸರಿ ಇಲ್ಲ ಆಗಲೇ. ಜಾಗ ನೋಡಿ ಗೈಸ್ ಎಷ್ಟು ಸ್ಕೇರಿ ಆಗಿದೆ. ಸಖತ್ ಜಾಗ ಸಖತ್ ಪಾಳು ಬಿದ್ದಿದೆ. ಐಟಮ್ ಎಲ್ಲ ಬಾ. ಎಲ್ಲೋಯ್ತು ಮಗ ನೋಡು. ಅಲ್ಲ ಇಷ್ಟು ಬೇಗ ಎಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಅದು? ಬಾ ಮೇಲೆ. ನೋಡ್ಕೊಂಡು ಬಾ, ಜಾಗ ಎಲ್ಲ ಫುಲ್ ಕ್ಲೀನ್, ಅಲ್ಲಲ್ಲಿ ಡೆಮೊಲಿಷ್ ಆಗಿದೆ ಸ್ವಲ್ಪ, ಆಯಿತಾ? ಹಾಂ ನೋಡ್ಕೊಂಡು ಹೋಗು ಮಗ. ಹಾಂ ಏನೇನೋ ಫೀಲ್ ಆಗ್ತಿದೆಯಲ್ಲ ಮನು ಇಲ್ಲಿ. ಹಾಂ ಹುಯ್ ಮನು ಏನೋ ಸಮಥಿಂಗ್ ಸೌಂಡ್ ಬಂದು. ಮನು ನೋಡ್ದ ಅಲ್ಲಿ? ಏನೋ ಅದು? ಯಾರಾದರೂ ಇದ್ದೀರಾ? ಹಲೋ ಏನೋ ಪಾಸ್ ಆಯ್ತು ಅಲ್ಲಿ. ಮನು ನೋಡ್ದ ಅಲ್ಲಿ? ಏನೋ ಅದು? ಯಾರಾದರೂ ಇದ್ದೀರಾ? ಹಲೋ ಏನೋ ಪಾಸ್ ಆಯ್ತು ಅಲ್ಲಿ. ಅವನು ಬಾಯ್ಲಿ ಬಾ ಬಾ ಬಾ. ಲೋ ಒಂದು ಮಿನಿಟ್ ಇಟ್ಕೊಣೋ. ಇಲ್ಲೇನೋ ಸಮಥಿಂಗ್ ಏನೋ ಆಯ್ತು ಕಣೋ ನಿಂಗೆ. ಬಾ ಈ ಕಡೆ ಬಾ ಬಾ ಬಾ. ಇಲ್ಲಿ ಈ ಕೆಳಗಡೆ ನೋಡ್ಕೊಂಡು ಬಾ ಮನು, ಡೆಮಾಲಿಷ್ ಆಗಿದೆ ನೋಡ್ಕೊಂಡು ಬಾ. ಈ ಪ್ಲೇವುಡ್ಡು ನಾವು ಬೆಳಿಗ್ಗೆ ಬಂದು ಪ್ಲೇಸ್ ನೋಡ್ಕೊಂಡು ಹೋದಾಗ ಇರಲಿಲ್ಲ ಇಲ್ಲಿ ಪ್ಲೇವುಡ್ಡು. ಇದೇ ಸೌಂಡ್ ಬಂದಿದ್ದು ಮೇ ಬಿ. ಇಲ್ಲೇ ಅಲ್ಲ ಶೋ ಆಗಿದ್ದು. ಬಾ ಒಂದು ನಿಮಿಷ ಬಾಯಿಲಿ. ನಾನು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಕಡ್ಡಿ ಎಲ್ಲಾಡ್ತು ಮನು, ಕ್ಯಾಪ್ಚರ್ ಆಗಿದೆ ಅದರಲ್ಲಿ. ಮಗ ಅಲ್ಲ ಏನಿಲ್ಲ ಮರ ಇಲ್ಲಿ. ಓಡೋಗಿದ್ರೆ ಹುಲ್ಲೇನಾದರೂ ಮಲಗಬೇಕಿತ್ತು. ಏನಿದೆ ಇಲ್ಲಿ? ಏನಿಲ್ಲ ಮಗ ಇಲ್ಲಿ. ಅಲ್ಲ ಓಡೋಗೋಕ್ಕೂ ಜಾಗ ಇಲ್ಲ. ಈ ಕಡೆ ನೋಡೋಣ ಬಾರು ಮಗ, ಇಲ್ಲಿದೆ ಬರ್ರು ನೋಡೋಣ. ಈ ಕಡೆ ಜಾಗ ಅಲ್ಲ, ಈ ಕಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹೇಳು? ಈ ಡೆಮೋಲಿಷ್ ಆಗಿರೋದು ನೋಡಿ ಮರ್ಯಾ. ಮಗ ಎದುರು ಬೇಡ ಮನು, ಫಸ್ಟ್ ವಿಡಿಯೋ ಎದುರು ಬೇಡ. ಅಲ್ಲ ಮೇಲೆ ಎಲ್ಲೂ ಕಾಣ್ತಿಲ್ಲ. ಇಲ್ಲಿ ಬೇರೆ ಮೆಟ್ಲಿದೆ, ಮೆಟ್ಲಲ್ಲಿ ಮೆಟ್ಲಲ್ಲಿ ಯಾರಾದರೂ ಹೋಗಿದ್ರು ಸೌಂಡ್ ಬರೋದು, ಸ್ಲಿಪ್ಪರ್ ಸೌಂಡ್ ಬರೋದು. ಮನು ಮಗ ಯಾಕೋ ಜಾಗ ಸರಿ ಅನ್ನಿಸ್ತಿಲ್ಲ. ಅಲ್ಲ ಇಲ್ಲೇನು ಕಾಣಿಸಿ ಶಾಡೋ ಎಲ್ಲೋಯ್ತು ಮರ್ಯಾ, ಗೊತ್ತಾಗಬೇಕು ತಾನೆ. ಕೆಳಗಡೆ ನೋಡು ಒಂದ್ಸಲಿ. ಕೆಳಗಡೆ ಇಲ್ಲ ಮನು, ಬಾಯ್ಲಿ. ಮಗ ಏನು ಮಗ ಅದು? ನೋಟಿಸ್ ಮಾಡ್ದ? ಬಾ ಒಂದ್ಸಲಿ ಕೆಳಗಡೆ ಹೋಗೋಣ ಬಾ. ಯಾರು ನೋಡ್ಕೊಂಡು ಹೋಗ್ತಿಯಾರೆ? ನಂಗೆ ಆಗ್ತಿಲ್ಲ ಮರ್ಯಾ, ಹೆದರಿಕೆ ಆಗ್ತೈತಿ ಮಗ. ಬಾ ಮಗ ಕೆಳಗಡೆಯಿಂದ ಹೋಗೋಣ. ಅಲ್ಲಿ ಬೇಡ ಅಲ್ಲಿ ಜಾಗ ಇಲ್ಲ ಬಾ, ಬ್ಲಾಕ್ ಆಗಿದೆ. ಈ ಕಡೆ ಬಾ. ಇಲ್ಲಿ ಪ್ಲೇ ಉಡ್ಡಿತ್ತು ಮನು, ಇಲ್ಲೇ ತಾನೇ ಅವಾಗಲೇ ಎತ್ತಿಸ್ತಿದ್ದು. ಏನೋ ಸಮಥಿಂಗ್ ಸೌಂಡ್ ಬಂದಿದ್ದು. ಹಾಂ ಇಲ್ಲೈತೆ ನೋಡು, ಬಾಯಿಲೆ ಕ್ಯಾಪ್ಚರ್ ಮಾಡ್ಕೊ. ಇಲ್ಲಿದ್ದು ಪ್ಲೇವುಡ್ ಮರಿ ಇಲ್ಲೈತೆ ನೋಡು. ಮನು ಬಾ, ಕೆಳಗೆ ಸೌಂಡ್ ಬರ್ತೈತೆ, ಕೆಳಗೆ ಹೋಗೋದು ಬೇಡ, ಮೇಲೆ ಹೋಗೋಣ ಬಾ, ಮೇಲೆ ಹೋಗೋಣ. ಮನು ನೀರಲ್ಲಿಂದ ಬಂತು ಇಲ್ಲಿ? ನಾವು ಹೋಗಬೇಕಾದ್ರೆ ಇರಲಿಲ್ಲ ಇದು. ಲೋ ಜಾಗ ದೇವರಾಣೆ ಸಕ್ಕ ಸ್ಕೇರಿ ಆಗಿದೆ ಗುರು. ಏನೋ ಸಮಥಿಂಗ್ ಬ್ಯಾನರ್ ಬೇರೆ ಇದೆ. ಒಂದು ನಿಮಿಷ, ನಾನು ಹೇಳಿದ್ನಲ್ಲ ಅಪಾರ್ಟ್ಮೆಂಟ್ ಅಂತ. ಹಾಂ ಕೈಗಾರಿಕೆ ಏನೋ ಇದೆ ಸಮಥಿಂಗ್, ಮುಟ್ಟಂಗಿಲ್ಲ, ಹಳೇದಲ್ಲ. ಸೊ ಬಾ ಬಾ ಮನು, ಮೇಲೆ ಬಾ, ಎದುರು ಬೇಡ ಬಾ. ನೋಡಿ ಎಷ್ಟು ಜಾಗ ಎಷ್ಟು ಸ್ಕೇರಿ ಆಗಿದೆ ಹೇಳ್ಬೇಕಂದ್ರೆ. ಇಲ್ಲಿ ಅಲೋನೇ ಇಲ್ಲ. ಯಾರು ನೋಡ್ಕೊಂಡು ಹೋಗ್ತೀರ, ಸೌಂಡ್ ಬರ್ತಿದೆಯಲ್ಲ.
ಬಾಬಾ ಮೇಲ್ ಬಾ, ಕೆಳಗೆ ಹೋಗ್ಬೇಡ, ಜಾಗ ಸರಿ ಇಲ್ಲ. ನೋಡ್ಕೊಂಡು ಬನು. ಆದರೂ ಈ ಥರ ಎಕ್ಸ್ಪೀರಿಯನ್ಸ್ ನನಗೆ. ಮಗ ಏನೋ ಅದು ಹಂಗೆ ಸೌಂಡ್ ಕೇಳ್ತಿದೆ. ಸೌಂಡ್ ಬಿಡೋ ಮಾರೆ. ಯಪ್ಪ ಹೆಂಗೆ ಫೀಲ್ ಆಯ್ತಂದ್ರೆ ನನಗೆ, ಬಟ್ಟೆ ರಗ್ಗೆಲ್ಲ ಬಿದ್ದೈತ್ಕೊಳ ಮನು. ಇಲ್ಲಿ ನೋಡಿಲಿ ಯಾರೋ ಯೂಸ್ ಮಾಡಿ. ಮಗ ಏನಿದು? ಉಯ್ ಮನು, ಮೇಲ್ ಬಿಲ್ಡಿಂಗ್ ಐತೆ, ಹತ್ತಕ್ಕೆ ಮೆಟ್ಲಿಲ್ಲ ನೋಡಿ ಗೈಸ್, ಪೂರ್ತಿ ಹಾಲು ನೋಡ್ರಿ. ಮಗ ಏನದು? ಯಾರಾದರೂ ಇದ್ದೀರಾ? ಹೆಲೋ, ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಮನು ಮಗ ಫಸ್ಟ್ ಕೆಳಗೆ ಬಾ ಗೈಸ್. ನೀವು ನೋಡ್ಬೋದು ನೋಡ್ರಿ, ಇಲ್ಲಿ ಮೆಟ್ಲೇ ಇಲ್ಲ ಗೈಸ್ ಮೇಲೆ ಹತ್ತಕ್ಕೆ. ಬಟ್ ಮೇಲೆ ಹೆಂಗೆ ಕಟ್ಟಿದ್ರು ಅಂತ ನಾನು. ಮನು ಬಾ ಫಸ್ಟ್ ಬಾ ಇಲ್ಲಿ ಕಡೆಯಿಂದ. ಬಾ ಬಾ. ಏನೋ ಮರ್ಯಾ ಮಗ ನಡಿಯೋ, ಹೋಗ್ಬಿಡಲ್ಲೋ, ಭಯ ಆಗ್ತಿದಿಲ್ಲೋ. ಅಲ್ಲ ಮನು. ಮಗ ಬೇಡ ಕಣೋ, ನಡಿಯೋ. ನೋಡು ಮೇಲಿಂದ ಇಲ್ಲೇ ಕಲ್ಲಿಸ್ತೀಯಾರ ನೋಡಿರಿ. ಅವಾಗಲೇ ಇರಲಿಲ್ಲ ಕಣೋ ಮಗ ಇದು. ಮರ್ಯಾ ಯಾರಾದರೂ ಇದ್ದೀರಾ? ನಾವು ಕೆಳಗೆ ಬರ್ತಾ ಇದ್ದೀವಿ. ದಯವಿಟ್ಟು ನಮಗೆ ನಿಮ್ಮಿಂದ ಏನು ಪ್ರಾಬ್ಲಮ್ ಆಗಬಾರ್ದು. ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ನೀವು ಯಾರು, ನಿಮಗೇನು ಮೋಸ ಆಗಿದೆ ಅಂತ ನಾನು ತಿಳ್ಕೊಳಕ್ಕೆ ಬಂದಿರೋದಷ್ಟೇ. ಅದು ಬಿಟ್ಟರೆ ನಮ್ಮ ಬೇರೆ ಉದ್ದೇಶ ಏನೂ ಇಲ್ಲ. ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ದಯವಿಟ್ಟು ನಮಗೂ ಏನು ಪ್ರಾಬ್ಲಮ್ ಕೊಡಬೇಡಿ. ಮಗ ಏನೋ ಇದಲ್ಲೋ, ಅದಾಗಲೇ ಏನೂ ಇರಲಿಲ್ಲ ಕಣೋ ಅಲ್ಲಿ. ಅಲ್ಲ ಕಣೋ ಅಮ್ಮನು, ಮೆಟ್ಲಿಲ್ಲ. ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು ಮೇಲೆ? ಯಾವ ಥರ ಕಟ್ಟಿದಾರೋ ಮೇಲೆ? ಮೆಟ್ಲೇ ಇಲ್ಲ ಕಣೋ. ಹಾಂ ಮಗ ನಂಗಂತೂ ಭಯ ಆಗ್ತಿದೆ ಕಣೋ. ನೋಡ್ಕೊಂಡು ಬಾ, ಸಮಥಿಂಗ್ ಸೌಂಡ್ ಏನೋ ಕೆಳಗೆ ಬರ್ತಿದೆ, ನೋಡ್ಕೊಂಡು ಬಾ. ಇದಾನ ನೋಡಿ ಮಗ. ಉಯ್ ಟಾರ್ಚ್ ನೋಡ್ಕೊಂಡು ಬಾ. ಇಲ್ಲೇ ಅಲ್ಲ ಸೌಂಡ್ ಬಂದಿದ್ದೇನೋ. ಮಗ ನೋಡಿ ಮುಂದೆ. ಉಯ್ ಬಾರು ಮನು. ಇಲ್ಲೇ ಅಲ್ಲ ಸೌಂಡ್ ಬಂದಿದ್ದೇನೋ. ಮಗ ನೋಡಿ ಮುಂದೆ. ಬಾರು ಮನು. ನೋಡಿ ಜಾಗ ಇಲ್ಲ ಕಣ ಹೋಗಕ್ಕೆ. ಜಾಗನೇ ಇಲ್ಲ. ಮನು ಬಾರೋ, ಓಡ್ಬಾರ ಫಸ್ಟು. ರೋಡೆಲ್ಲೋ ಮನು, ಈ ಕಡೆ ಬಾ. ಜಾಗನೇ ಇಲ್ಲ ಕಣೋ ಮಗ ಇಲ್ಲಿ. ಹೋಗಕ್ಕೆ ಜಾಗ ಯಾವ ಕಡೆ ಆಯಿತು ಮನು? ಜಾಗನೇ ಇಲ್ವಲ್ಲ ಹೋಗಕ್ಕೆ. ಏನು ಮಾಡೋದು? ಆ ಕಡೆ ಹೋಗ್ಬೇಡ. ಏನು ಮಾಡೋದು? ಈ ಕಡೆನೇ ಬಾ. ಆ ಕಡೆ ಮಾತ್ರ ಹೋಗ್ಬೇಡ. ಆ ಕಡೆನೇ ಏನೋ ಸ್ಟ್ರೇಂಜ್ ಸೌಂಡ್ ಬಂದಿದ್ದು. ಲೂ ನೋಟಿಸ್ ಮಾಡ್ದ. ಹೆಲೋ ಯಾರಾದರೂ ಇದ್ದೀರಾ? ದಯವಿಟ್ಟು ನಮಗೆ ಹೋಗಕ್ಕೆ ಬಿಡಿ. ಯಾಕೆ ನಮ್ಮ ಮೇಲೆ ಅಟ್ಯಾಕ್ ಎಲ್ಲ ಮಾಡ್ತಿದ್ದೀರಾ ನೀವು? ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದ್ದೀನಲ್ವಾ? ಆ ಕಡೆ ಹೋಗ್ಬೇಡ. ಮಾಮೂಲು ಬಾ ಅಟ್ಯಾಕ್ ಮಾಡ್ತಿದೆ ಅದು ಮನು. ಬಾ ಅಮ್ಮ. ಅಲ್ಲ ಸೌಂಡ್ ಬಂದಿದ್ದು ಮೇಲಿದ್ದಾನೆ ಮನು. ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದು ನೋಡ್ಕೊಂಡು ಬಾ. ಅಲ್ಲ ಮರ್ಯಾ, ಜಸ್ಟ್ ಮಿಸ್ ಮನು. ಬುಲ್ಟಾಗೆ ಬೀಳೋದು ಕಲ್ಲು. ಮಗ ಏನದು? ದಯವಿಟ್ಟು ಸಮಾಧಾನದಿಂದ ಇರಿ. ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದೀವ. ಯಾರು ಇಲ್ವಲ್ಲೋ ಇಲ್ಲಿ. ಮಗ ಏನದು? ಮನೋ ಫಸ್ಟು ಮೇಲೆ ಹೋಗೋಣ ಬಾರೋ ಫಸ್ಟು. ಅಟ್ಯಾಕ್ ಮಾಡ್ತಿದ್ದೆ ಫಸ್ಟ್ ಮೇಲೆ ಬಾ.
ವಾ ಮನು, ಈ ಟಾರ್ಪಲ್ ಹಾಕೋದು ಟಾರ್ಪಲ್ ಹೆಂಗೋ ಬಂತಿಲ್ಲಿ? ಓಯ್ ಓಯ್ ಅಮ್ಮ, ದಯವಿಟ್ಟು ಎದುರಿಸ್ಬೇಡಿ ನಮಗೆ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ತೀವಿ. ಓಯ್ ಓಯ್ ಬಾ ಬಾ ಎಲ್ಲಿ ಬಾ. ಗಾಯ್ಸ್ ನಿಜವಾಗ್ಲೂ ಫೋನ್ ಇಟ್ಕೊಂಡು ಬಿಡು. ಏನೋದು ಏನೋದು ಇಲ್ಲೇನೋ ಕಾಣಿಸ್ಕೊಂತ ಸೌಂಡ್ ಬರ್ತಿದ್ದು ಮನು. ಜಾಗ ಇದೆಯೋ ಎಲ್ಲರೂ ಓಕೆ. ಇಲ್ಲಿ ಯಾರೋ ಕೂತಾರೆ ಮನು, ಅಲ್ಲೊಳೆ ಕೂತಾರೆ ಮನು, ಅಲ್ಲೊಳೆ ಯಪ್ಪ. ಗಾಯ್ಸ್ ಚಪ್ಪಲಿ ಕಿತ್ತೋಯ್ತು ಗಾಯ್ಸ್, ಚಪ್ಪಲಿ ಬೇರೆ ಕಿತ್ತೋಯ್ತು. ಒಂದು ನಿಮಿಷ, ಇದಕ್ಕೇನಾಯ್ತು? ಅನು ಚಪ್ಪಲಿ ಅಲ್ಲಿ ತಕ್ಷಣ ಸೌಂಡ್ ಕಮ್ಮಿ ಆಯ್ತಲ್ಲ? ಹಾಂ ಓಯ್ ನೋಡ್ಕೊಂಡು ಅಟ್ಯಾಕ್ ಮಾಡ್ತಿದ್ದೆ ಗೈಸ್. ಚಪ್ಪಲಿ ಅಂದಿದ ತಕ್ಷಣ ಸೌಂಡ್ ಎಲ್ಲ ಕಮ್ಮಿ ಆಗಿಬಿಡ್ತು ಟೋಟಲಿ. ಚಪ್ಪಲಿ ತೊಗೊಂಡು ಕಿತ್ತೋಯ್ತು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಚಪ್ಪಲಿ ಮ್ಯಾಟ್ರು ಎತ್ತಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತು ಫುಲ್ಲು. ಅಲ್ಲಿ ಮೇಲೆ ನೋಡಿದ್ರೆ ಏನೋ ಶೋ ಆಯಿತು ಗೈಸ್, ಕೆಳಗೆ ನೋಡಿದ್ರೆ ಸಖತ್ ಅಟ್ಯಾಕ್ ಮಾಡ್ತಿದೆ. ನಮ್ಮ ನಿಜ ಏನು ಮಾಡಬೇಕೋ ಏನೋ ಗೊತ್ತಾಗ್ತಿಲ್ಲ ನನಗಂತೂ. ಅಲ್ಲ ಗಾಯ್ಸ್ ಮನು, ಇದೆಯಲ್ಲ ಟಾರ್ಪಲ್ಲು, ನಾವು ಸ್ಟಾರ್ಟಿಂಗ್ ಬಂದಾಗ ಇರಲಿಲ್ಲ ಕಣೋ ಟಾರ್ಪಲ್ಲು. ಲೋ ಕ್ಯಾಮ್ರಾ ನೋಡೋ ಒಂಥರ ಮರ್ಜ್ ಆಗ್ತಿದೆ. ಹಾಂ ಓಯ್ ದಯವಿಟ್ಟು ನಾವು ಹೋಗ್ತೀವಿ, ನಮ್ಮ ಪಾಡಿಗೆ ನಮಗೆ ಬಿಟ್ಬಿಡಿ, ಈ ಥರ ಎಲ್ಲ ಎದುರಿಸ್ಬೇಡಿ, ನಮಗೆ ಆಗ್ತಿಲ್ಲ. ಉಯ್ 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 ಮನು ಮನು ಬಾ ಇಲ್ಲಿ, ಏನೋ ಇದೆ ಕಣ ಇಲ್ಲಿ. ಓಯ್ ಯಾರಿದ್ದೀರಾ ಕೆಳಗೆ? ಹಲೋ ಯಾರಿದ್ದೀರಾ? ಯಾಕೋ ಜಾಸ್ತಿ ಆಯಿತು ನಿಮ್ಮದು. ಈ ಥರ ಎಷ್ಟೋ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ನಾಳೆನೇ ಬಂದು ನಿಮಗೇನು ಮಾಡಬೇಕೆಲ್ಲ ನನಗೆ ಗೊತ್ತಿದೆ. ಜಾಸ್ತಿ ಅತಿ ಆಯಿತು ಯಾಕೋ ನಿಮ್ಮದು. ನೋ ಕಾಲೆಲ್ಲ ನಡುಕ್ತಿದೆ ಮನು, ಹೆದರಿಕೆ ಆಗ್ತಿದೆ ಅಂತ ಹೇಳ್ಕೊಬೇಡ, ಧೈರ್ಯದಿಂದ ಮಾತಾಡು. ಅಯ್ಯಪ್ಪ ಮನು, ಫಸ್ಟ್ ಬಾಯಿಲಿ ಹೋಣ ಮನು. ಓಯ್ ಈ ಕಡೆ ಜಾಗ ಲೋ, ಕೆಳಗೆ ಅಟ್ಯಾಕ್ ಮಾಡ್ತಿರೋದು ಕಣೋ. ಬಾ ಈ ಕಡೆ ಬಾ, ಫಸ್ಟ್ ಹುಡುಗರ ಬಾ. ನೋಡ್ಕೊಂಡು ಬಾ ಮನು, ಯಾರಾದರೂ ಇರುತ್ತೆ ಬಾ. ಗೈಸ್ ಆ ಕಡೆ ಅಟ್ಯಾಕ್ ಮಾಡ್ತಿತ್ತು, ನಾವು ಈ ಕಡೆ ಸಿಟಿಂದ ಬಂದಿದ್ದೀವಿ. ಮನು ಫಸ್ಟ್ ಬಾಯಿಲ್ಲ, ಗೈಸ್ ಚಪ್ಪಲಿ ಎಲ್ಲ ಕಿತ್ತೋಯ್ತು ಗೈಸ್. ಲಿಟ್ರಲಿ ಸಖತ್ ಹೆದರಿಕೆ ಆಗ್ಬಿಡ್ತೀವಿ. ಮನು ನೋಡ್ಕೊಂಡು ಬಾ ಹೋಗಪ್ಪ. ಇದೆಲ್ಲ ರೋಡು, ಬಾ ಬಾ ಬಾ, ಇದೇ ರೋಡಲ್ಲ, ಇದೇ ರೋಡ್. ಓಯ್ ಮನು, ಓಯ್ ಚಪ್ಪಲಿ. ಓಯ್ ಒಂದು ನಿಮಿಷ ಮನು, ಇಲ್ಲಿಲ್ಲೇ ಏನೋ ಇದು ಮನು, ಇದೇ ಜಾಗದಲ್ಲೇ ಕಣ ನಾವು ಓಡ್ ಬಂದಿರೋದು ಇನ್ನು. ಇಲ್ಲಿಲ್ಲೇ ಏನೋ ಇದು ಮನು, ಇದೇ ಜಾಗದಲ್ಲೇ ಕಣ ನಾವು ಓಡ್ ಬಂದಿರೋದು ಇನ್ನು. ನಾವಾಗಲೇ ಬಂದಲ್ಲ ಅದೇ ಜಾಗದಲ್ಲಿ ಬಂದಿರೋದು ಇನ್ನು. ಮಗ ಏನೋ ಇದು? ಅಪ್ಪ ದೇವ್ರೆ, ಮಗ ಏನಾಯ್ತು? ಏನಾಯ್ತು ಮಗ? ಇದಳು ಫಸ್ಟ್ ಬಾ, ಇಲ್ಲ ಅವನ ಬಾ. ಓಯ್ ಇಲ್ಲಿ, ಓಯ್ ಏನೋ ಕೂಗ್ತಿದೆ ಕಣೋ. ಓಯ್ ಮನು ಮನು ಈ ಕಡೆ ಬಾ. ಇಲ್ಲೇ ಯಾರಾದರೂ ಇದ್ದೀರಾ? ಮಗ ಇಲ್ಲೂ ಹೆಜ್ಜೆ ಗುರ್ತಲೋ. ಉಯ್ ಹಾಂ ಇದೆಲ್ಲಿ ನಾವಂತೂ ಸಣ್ಣ ಮಕ್ಳ ಥರ ಹೆಜ್ಜೆ ಇದೆ ಇದು. ಅಲ್ಲ ಯಾವ ಥರ ಹೆಜ್ಜೆ ಇಟ್ಟಿಯಾರ ಮನೆ ಇದು, ಚೊಟ್ಟಾಪಟ ಚೊಟ್ಟಾಪಟ. ದೇವರಾಣೆ ಇದು, ಮನುಷ್ಯರು ನಡೆದಿರೋದಲ್ಲ. ಯಾರೋ ಪಾಸ್ ಆಗಿದ್ದಾರೆ ಇಲ್ಲಿ, ಯಾರೋ ಪಾಸ್ ಆಗಿದ್ದಾರೆ. ಮನು ಇಲ್ಲೇ ಸೌಂಡ್ ಬಂದಿದ್ದು, ಬಾಯಲ್ಲಿ ಸ್ಟ್ರೇಂಜ್ ಏನೋ ಸೌಂಡ್ ಬಂದಿದ್ದು, ಇಲ್ಲೇ ಈ ಕಡೆನೇ ಸೌಂಡ್ ಬಂದಿದ್ದು.
ಇಲ್ಲೂ ಯಾರೂ ಇಲ್ಲ. ಬಾ, ಏನೋ ಇದು ಬೇಲಿ, ಏನೋ ಇದು ಬೇಲಿ, ಏನೋ ಸೌಂಡ್ ಬಂತು. ಏನೋ ರಪ್ಪ ಅಂತ ಪಾಸ್ ಆಯಿತು ಮನೆ. ಏನೋ ಬಾ ಮನು, ಇಲ್ಲೈತೆ ನೋಡೋ ಮೆಟ್ಲು. ಯಾವ ಜಾಗದಲ್ಲಿ ಹೈಡ್ ಆಗೈತೆ ನೋಡೋ ಇದು. ಈ ಕಡೆ ಬಾ, ಎದುರ್ಕೊಬೇಡ ಬಾ. ಗೈಸ್ ನೋಡಿ ಯಾವ ಜಾಗದಲ್ಲಿ ಮೆಟ್ಲು ಹೈಡ್ ಆಗಿದೆ ಅಂತ ನಾನು ಮೇಲಿಂದ ತೋರಿಸಿದ್ನಲ್ಲ. ಬಂಗ್ಲೆ ಈ ಕಡೆ ಇದು, ಇಲ್ಲಿದೆ ನೋಡ್ರಿ ಬಂಗ್ಲೆ ಇದು. ಅಲ್ವಾ ಮನು, ಇಲ್ಲೇ ಕಣೋ ರಪ್ಪ ಅಂತ ಏನೋ ಪಾಸ್ ಆಯ್ತು ಕಣೋ. ನೋಡ್ರಿ ನೋಡ್ರಿ ಗೈಸ್, ನೋಡ್ರಿ ಗೈಸ್, ಅಲ್ಲಾಡ್ತಿದೆ ನೋಡ್ರಿ ಇದು. ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ ರಪ್ಪ ಅಂತ ಯಾರೋ ಪಾಸ್ ಆದರು, ಬಟ್ ಕ್ಯಾಪ್ಚರ್ ಆಗಿಲ್ಲ ಅನ್ಕೋತೀನಿ. ಮನು ಏನು ಮಾಡೋಣ? ಹೋಗ್ಬಿಡಂಬ ಮಗನು, ನಂಗೆ ಆಗ್ತಿಲ್ಲ ಕಣೋ. ನನಗೆ ನಿಜ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವ ವಿಡಿಯೋದಲ್ಲೂ ಆಗಿಲ್ಲ ಮನು. ಆದರೂ ಬಾ ಈ ಕಡೆ ಬಾ. ಸುತ್ತಮುತ್ತ ಯಾರೂ ಇಲ್ಲ ಮನು ಇಲ್ಲಿ. ಹಾಂ, ಯಾವ ಥರನೂ ಇದೆಲ್ಲ. ಯಪ್ಪ ದೇವ್ರೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಣೋ. ಆಮೇಲೆ ಬಿದ್ದೈತೆ ನೋಡಿ ಗೈಸ್. ನಾನು ಬಂದಿದ್ದು ಅಪಾರ್ಟ್ಮೆಂಟ್ ಇದೆ ನೋಡಿ. ಯಾವ ಥರ ಸ್ಟ್ರೇಂಜ್ ಆಗಿದೆ, ಯಾವ ಥರ ಹಾನೆಸ್ಟ್ ಅಂತೀನಿ, ಹಾಂಟೆಡ್ ಆಗಿದೆ. ಹಾಂ, ಏನೋ ಪಾಸ್ ಆಯ್ತಾ ಮನು? ಬಾ ಈ ಕಡೆ. ಕ್ಯಾಮ್ರಾ ಯಾಕೋ ಮರ್ಜಾಗ್ತೈತೆ ಮನು. ನೋಡಿ ಗೈಸ್, ಇದೇ ನಾನು ಇಷ್ಟೊತ್ತು ಮಾತಾಡಿದ ಬಿಲ್ಡಿಂಗು. ಇದೇ ಬಿಲ್ಡಿಂಗ್ ಮೇಲೆ ಹೋಗಿ ಬಂದಿದ್ದು ನಾನು. ಇದು ಕಾಣಿಸ್ತಿದೆ ಅಲ್ಲ, ಇದು ಟಾಪು. ಬರೀ ಕಾಣಿಸ್ತಿದೆ ಅಷ್ಟೇ, ಬಟ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಥರ ಕಟ್ಟಿದ್ದಾರೆ ಅಂತ ಗೊತ್ತೇ ಇಲ್ಲ. ಅಲ್ಲಿ ಮೆಟ್ಲೇ ಇಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ನಾನು ಹೋಗಿದ್ದು ಇಲ್ಲ ಅಷ್ಟು. ಇಲ್ಲಿ ಮೇಲಿದೆ ಅಲ್ಲ, ಅಲ್ಲಿ ಮೆಟ್ಲೇ ಇಲ್ಲ ಮೇಲೆ ಹೋಗೋಕ್ಕೆ. ಮನು, ಯಾವ ಥರ ಫೀಲ್ ಆಗ್ತಿದೆ ನಿಮಗೆ? ಈ ಗೋಡನ್ ಇದೆಯಲ್ಲ ಇಲ್ಲೂ, ಇದು ಈ ಕಡೆ ಕಾಣಿಸ್ತಿದೆ, ಬಟ್ ಆ ಕಡೆ ಹೋಗೋಕ್ಕೆ ಜಾಗ ಇಲ್ಲ ಅಲ್ಲ. ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿದ್ದಾರೆ, ಏನು ಕಥೆನೋ. ಸ್ಟ್ರೇಂಜ್ ಏನೋ ಮೇಲೇನೋ ಪಾಸ್ ಆಗ್ತಿರೋ ಥರ ಆಗ್ತಿದೆ ಮನು. ಫಸ್ಟ್ ನಡಿ ಇಲ್ಲಿಂದ ಬಾ. ಫಸ್ಟ್ ಬಾ ಈ ಕಡೆ. ಹುಯ್ ಮನು, ನೋಡ್ದಾ? ಹುಯ್ ಬಾ ಮನು. ಹುಯ್ ಮನು, ನೋಡ್ದಾ? ಹುಯ್ ಬಾ ಮನು. ಲೋ, ಹಿಂದೇನೋ ಹೋಗೋಕ್ಕಾಗ್ತಿಲ್ಲ, ಮುಂದೇನೋ ಹೋಗೋಕ್ಕಾಗ್ತಿಲ್ಲ. ನಿಜ ಮನು. ಬಾ ಬಾ. ಅಲ್ಲಿ ನೋಡ್ಬೇಡ. ಫಸ್ಟ್ ನೋಡ್ಬಾ ಇಲ್ಲಿ. ಫಸ್ಟ್ ನೋಡ ಜಾಗ. ಗೈಸ್ ಕ್ಯಾಪ್ಚರ್ ಮಾಡ್ತೀನಿ, 1 ನಿಮಿಷ ಗೈಸ್. ನಾನು ಇಲ್ಲಿಂದ ಬರೋಬೇಕಾದ್ರೆ ಈ ಜಾಗದಿಂದ ಇಲ್ಲೇ ಏನೋ ಸ್ಟ್ರೇಂಜ್ ಏನೋ ಕಾಣಿಸ್ತು ನನಗೆ. ನೋಡ್ರಿ ಗೈಸ್, ಜಾಗ ಯಾವ ಥರ ಇದೆ ನೋಡಿ ಗೈಸ್. ಇದೇ ನಾವು ಇಷ್ಟೊತ್ತಿದ್ದಿದ್ದು ಬಿಲ್ಡಿಂಗು. ಟೈಮ್ ಹಿಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ದೇವ್ರಣೆ ಇವಾಗ ಗೊತ್ತಾಯ್ತು ಗೈಸ್ ಈ ಮನೆ ಬಗ್ಗೆ. ಯಾಕೆ ಯಾರಿಗೂ ಗೊತ್ತಿಲ್ಲ ಈ ಮನೆಯಿಂದ ಏನಿದೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೂ ಕೂಡ ಆಗೋಲ್ಲ. ಇಲ್ಲಿ ಮಾತಾಡೋಕೆ 1 ಆತ್ಮ ಅಲ್ಲ, 2 ಆತ್ಮ ಅಲ್ಲ. ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ ನಮಗೆ ಗೈಸ್. ನನಗೆ ಅಲ್ಲಿ ಆಗ್ತಿಲ್ಲ. ಸ್ವಲ್ಪ ಮುಂದೆ ಹೋಗಿ ನಾನು ಔಟ್ರೋ ಕೊಡ್ತೀನಿ. ಏನು ಮನು? ನನಗಂತೂ ಆಗ್ತಿಲ್ಲ ಮಗ. ಇವನು ಬೇರೆ ಫ್ರೆಶರ್, ಇವನಿಗೆ ಕರ್ಕೊಂಬಂದಿದ್ದೀನಿ. ಇದು ಫುಲ್ಲು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಅದಕ್ಕೆ ಫುಲ್ ನಾನು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವನಿಗೆ ಕರ್ಕೊಂಬಂದಿದ್ದೀನಿ. ಇನ್ನು ನೋಡಿದ್ರೆ ಫುಲ್ ಎದುರ್ಕೊಂಡ್ಬಿಟ್ಟಿಯಾನೆ. ಅಲ್ಲ ಮನು, ಅಲ್ಲೇನೋ ನೋಡ್ತಾ? ಹಾಂ, ಅಲ್ಲಾಯಿತು ದೇವರಾಣೆ. ಇಲ್ಲಿ ಹೇಳ್ತೀನಿ ಗೈಸ್, 1 ಆತ್ಮ ದೇವರಾಣೆ ಇಲ್ಲ ಇಲ್ಲಿ, ಖಂಡಿತ ಇಲ್ಲ. ಈ ಬಿಲ್ಡಿಂಗಿಂದ, ಈ ಅಪಾರ್ಟ್ಮೆಂಟಿಂದ ದೊಡ್ಡ ಸ್ಟೋರಿನೇ ಇದೆ. ನಾನಂತೂ ಈ ಬಿಲ್ಡಿಂಗ್ ಕಡೆ ಬರಲ್ಲ ಸದ್ಯಕ್ಕೆ, ಯಾಕಂದರೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಮನು. ಅಯ್ಯೋ, ಫೋನ್ ಗಟ್ಟಿ ಇಟ್ಕೊಳ್ಳೋ, ಮತ್ತು ಬೀಳ್ಸಿ ನರ್ವಸ್ ಆಗಿಬಿಟ್ಟಿದೆ ಫುಲ್ಲು ಗೈಸ್. ಓಕೆ, ನಾನು ಸ್ವಲ್ಪ ದೂರ ಔಟ್ರೋ ಮಾಡ್ತೀನಿ, ನಂಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಓಕೆ ಗೈಸ್. ಸೊ ಗೈಸ್, ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದಾನೆ ಮನು ಅಂತ ಹೇಳ್ಬಿಟ್ಟು. ಅವನು ಸ್ಟಾರ್ಟಿಂಗ್ ಹೇಳ್ತಿದ್ದ ನನ್ನ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು, ಇದೆಲ್ಲ ಫೇಕ್ ಮಾಡ್ತೀಯ ನೀನು ವೀಡಿಯೋ, ದೆವ್ವ ಎಲ್ಲ ರಿಯಲ್ ಎಲ್ಲ ಫೇಕು, ಸುಮ್ಮನೆ ಏನಕ್ಕೆ ಮಾಡ್ತೀಯ ಆ ಥರ ಎಲ್ಲ ಅಂತ ನನಗೆ ಹೇಳ್ತಿದ್ದ.
ಅವನಿಗೆ ಲೈವ್ ಪ್ರೂಫ್ ತೋರಿಸ್ಬೇಕಂತಾನೆ ಈ ಥರ ಒಳ್ಳೆ ಜಾಗ ಸಿಗ್ಬೇಕಂತಾನೆ ಕಾಯ್ತಿದ್ದೆ, ಸಿಕ್ತು. ಸೊ ಒಳ್ಳೆ ಟೀಮಲ್ಲಿ ಕರ್ಕೊಂಡ್ಬಂದಿದ್ದೀನಿ, ಸಖತ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವ್ನಿಗೆ ಏನು ಅನಿಸಿದೆ ಕೇಳೋಣ ಬನ್ನಿ ಗೈಸ್, ಹೋಗಿ ಬನ್ನಿ. ಸೊ ಇವತ್ತಂತೂ ನನಗೆ ಗೊತ್ತಾಯಿತು, ನಮ್ಮ ಫ್ರೆಂಡವರು ಚಾರ್ಲಿ ಅವರು, ಇವತ್ತು ನಾನು ಅವ್ರ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಇದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ನಾನು ಬಂದು ಲೈವಾಗಿ ನೋಡಿದಾಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಗೊತ್ತಾಯಿತು. ನನಗೆ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಅಂತ ಏನೋ ದೆವ್ವಾಗಿವ ಅಂತ ನನಗೆ ಗೊತ್ತಿರಲಿಲ್ಲ. ಇವರೇನೋ ಫೇಕು ಅಂತ ಮಾಡಿರ್ಬೋದು ಅಂದ್ಕೊಂಡಿದ್ದೆ. ಆದಷ್ಟು ಇವತ್ತು ನಾವು ಬಂದು ನೋಡೋಣ, ಟ್ರೈ ಮಾಡೋಣ, ನಾನು ನೋಡಲಿ ಅಂತ ಕರ್ಕೊಂಡು ಬಂದ. ಆದರೆ ಇವತ್ತು ನೋಡಿದಾಗ ಎಕ್ಸ್ಪೀರಿಯೆನ್ಸ್ ಗೊತ್ತಾಯ್ತು ನನಗೆ ಇವಾಗ ಎಲ್ಲ ನಿಜ ಏನು ಅಂತ. ಸೊ ಓಕೆ ಗೈಸ್, ಲಿಟ್ರಲಿ ಹೇಳಬೇಕಂದ್ರೆ ಇಷ್ಟು 6-7 ವೀಡಿಯೋ ಮಾಡಿದ್ದೀನಿ. ಇಷ್ಟು ವೀಡಿಯೋದಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಅಪಾರ್ಟ್ಮೆಂಟಲ್ಲಿ. ನಿಜ ಹೇಳಬೇಕು ಅಂದರೆ ಸತ್ಯವಾಗ್ಲೂ ಏನು ಗೋರಿಗಳೆಲ್ಲ ಹೊಡೆದು ಅವ್ರು ಅಪಾರ್ಟ್ಮೆಂಟ್ ಕಟ್ಟಿದ್ದಾರಲ್ಲ, ಸತ್ಯವಾಗ್ಲೂ ಆ ಗೋರಿ ಆತ್ಮಗಳೇ ಇಲ್ಲಿ ಓಡಾಡ್ತಿರೋದು. ಈ ಜಾಗದಲ್ಲಿ ಏನೋ ಸ್ಟೋರಿ ನಡೆದಿದೆ, ಬಟ್ ವಿಚಾರಿಸೋಣ ಅಂದರೆ ಲೆಕ್ಕಪಕ್ಕ ಒಂದು ಹಳ್ಳಿ ಇಲ್ಲ, ಏನಿಲ್ಲ, ಫುಲ್ ಖಾಲಿ ನಿಂತೋಡಿ ವೀಡಿಯೋದಲ್ಲಿ ತೋರಿಸಿರ್ತೀನಿ ನಾನು, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫುಲ್ ಖಾಲಿ ಫೀಲ್ಡು. ಈ ಜಾಗದ ಬಗ್ಗೆ ಯಾರಿಗಾದರೂ ಕೇಳೋಣ ಅಂದರೆ ಯಾರೂ ಏನು ಹೇಳ್ತಿಲ್ಲ. ನಂದು ಒಂದು ಒಂದನ ಡೆಮನ್ ಕಾಲೇಜ್ ಅಂತ ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಬ್ರೋ, ಇದು ಪಾರ್ಟ್ ಟು ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ನಿಮಗೋಸ್ಕರ ನೆಕ್ಸ್ಟ್ ಸ್ಯಾಟರ್ಡೇ ಪಾರ್ಟ್ 2 ಮಾಡಿ ಪೋಸ್ಟ್ ಮಾಡ್ತೀನಿ, ಅಲ್ಲಿ ತನಕ ಕಾಯ್ತೀರಿ. ಇವತ್ತು ನಿಜ ಹೇಳಬೇಕು ಅಂದರೆ ಯಾಕೆ ಸುಳ್ಳು ಹೇಳಬೇಕು, ಸಖತ್ ಗಾಬರಿ ಆಗಿಬಿಡ್ತೀನಿ. ಅರ್ಧ ವೀಡಿಯೋ ಅಂದರೆ ನಾನು ಏನು ಅಂದ್ಕೊಂಡು ಹೋಗಿದ್ದೆ ಅಷ್ಟು ನಾನು ಕಂಪ್ಲೀಟ್ ಮಾಡಿಲ್ಲ. ಇನ್ನೂ ಈ ಜಾಗದಲ್ಲಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು, ಯಾಕೆಂದರೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ನಿಮಿಷ, ನನ್ನ ಫ್ರೆಂಡು ಗಾಬರಿಲಿ ಕಾಲೆಲ್ಲ ಇದು ಮಾಡ್ಕೊಂಡು ಏನು ತೋರಿಸ್ತೀನಿ ತಡೀತು ಒಂದು ನಿಮಿಷ. ನೋಡಿ ಗೈಸ್, ಇಲ್ಲಿ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊತಾರೆ ನೋಡ್ರಿ. ಓಡಿ ಬರೋಬೇಕಾರೆ ಏನೋ ಸಮಥಿಂಗ್ ಏನೋ ತಳ್ಳಿರೋ ಥರ ಆಗಿ ಬಿದ್ದಿರೋದು ಇವನು. ಕಾಲು ನೋಡ್ರಿ ಯಾವ ಥರ ಡ್ಯಾಮೇಜ್ ಆಗಿದೆ. ಬಿಡು ರಕ್ತ ಬರುತ್ತೆ. ನೋಡಿ ಗೈಸ್, ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀವಿ. ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕಾಗಿದೆ ನಿಮಗೆ. ಇದೇ ಥರ ಸಪೋರ್ಟ್ ಮಾಡಿ. ಈ ಬಿಲ್ಡಿಂಗಲ್ಲಿ ಈ ಥರ ನನಗೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಫುಲ್ ಗಾಬರಿ ಆಗಿಬಿಟ್ಟಿದ್ದೀನಿ. ಇದೇ ಫಸ್ಟ್ ವೀಡಿಯೋ ಅನ್ಕೊತೀನಿ, ಮೇ ಬಿ ಫುಲ್ ಹೆದರ್ಕೊಂಡು ಬಂದಿರೋದು. ಅಂದರೆ ಅರ್ಧ ವೀಡಿಯೋ ಮಾಡಿ ಅದ್ರ ಜೊತೆ ಕಮ್ಯುನಿಕೇಟು ಮಾಡೋಕ್ಕಾಗ್ತಿಲ್ಲ, ಫುಲ್ ಅಟ್ಯಾಕ್ ಮಾಡ್ತಿದ್ದೆ ನನ್ನ ಜೊತೆ ಮಾತ್ರ. ಇನ್ನೊಂದ್ಸಲ ಕೂತ್ಕೊಂಡು ವೀಡಿಯೋ ನೋಡಿ, ವೀಡಿಯೋ ಮಾತ್ರ ಸಖತ್ತಾಗಿದೆ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್, ಅಗತ್ಯ ಇದೆ ನಿಮ್ಮ ಸಪೋರ್ಟಿಂದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.